ವೀಕ್ಷಕರೇ ನಮಸ್ಕಾರ. ರಾಮನ ಮೇಲಿನ ಭಕ್ತಿಯಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಲಾಯಿತು. ಹೆಂಡತಿ ಸೀತೆಗೆ ಒಳ್ಳೆಯ ಗಂಡನಾಗಿ, ಸಹೋದರ ಲಕ್ಷ್ಮಣನಿಗೆ ಹೆಗಲು ಕೊಡೋ ಅಣ್ಣನಾಗಿದ್ದಂಥ ರಾಮ ಹೇಗೆ ಸಾವನ್ನಪ್ಪಿದ ಅಂತ ನಿಮಗೆ ಗೊತ್ತಾ? ಶ್ರೀರಾಮನೆಂದರೆ ಎಲ್ಲರಿಗೂ ಅತಿಯಾದ ಭಕ್ತಿ. ಆದರೆ ರಾಮನು ಹೇಗೆ ಈ ಲೋಕವನ್ನು ಬಿಟ್ಟು ಹೋದ ಅಂತ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ. ಯಾವಾಗಲೂ ಜೊತೆಗಿದ್ದ ಹನುಮಂತನಿಗೆ ಕಣ್ತಪ್ಪಿಸಿಯೂ ರಾಮ ಏಕೆ ಪ್ರಾಣವನ್ನು ಬಿಟ್ಟ? ರಾಮನನ್ನು ಉಳಿಸಿಕೊಳ್ಳಲು ಹನುಮಂತ ಏನನ್ನೆಲ್ಲ ಮಾಡಿದ ಅಂತ ಈ ಕತೆ ಕೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಈ ರೀತಿಯಾಗಿ ರಾಮನ ಕೊನೆಯ ದಿನಗಳು ಯಾವ ರೀತಿಯಾಗಿದ್ದವು ಹಾಗೂ ಲಕ್ಷ್ಮಣನ ಸಾವಿಗೆ ರಾಮ ಕಾರಣವಾಗಿದ್ದು ನಿಜನಾ ಅಂತ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶ್ರೀರಾಮನು ರಾವಣನನ್ನು ಸಂಹಾರ ಮಾಡ್ತಾನೆ. ಇನ್ನು ತ್ರೇತಾಯುಗ ಮುಗಿಯುವ ಸಮಯ ಬಂದು ಬಿಡುತ್ತೆ. ಶ್ರೀರಾಮನು ಸಾವನ್ನಪ್ಪುವ ಸಮಯ ಕೂಡ ಹತ್ತಿರ ಬಂದಿದ್ದರಿಂದ ಬ್ರಹ್ಮದೇವ ಮತ್ತು ಶಿವನು ಇಬ್ಬರು ಸೇರಿ ಯಮನಿಗೆ ನೀನು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂದಿದೆ ಅಂತ ಹೇಳ್ತಾರೆ. ಆದರೆ ಯಮಧರ್ಮರಾಯ ರಾಮನ ಹತ್ತಿರ ಹೋಗುವುದು ಇರಲಿ, ಕನಿಷ್ಠ ಆತನ ರಾಜ್ಯಕ್ಕೂ ಕಾಲಿಡ್ಲಿಕ್ಕೂ ಆಗಲಿಲ್ಲ. ಯಾಕಂದರೆ ರಾಮನ ಭಕ್ತ ಕಪಿಗಳ ರಾಜ ಯಾವಾಗಲೂ ರಾಮನ ಜೊತೆಯಲ್ಲೇ ಇರುತ್ತಿದ್ದ. ಅದು ಬೇರೆ ಯಾರೂ ಅಲ್ಲ, ಹನುಮಂತ. ರಾಮನಿಗೆ ಏನೇ ಸಮಸ್ಯೆ ಬಂದರೂ ಮೊದಲು ನನ್ನನ್ನು ದಾಟಿ ಆನಂತರ ರಾಮನ ಹತ್ತಿರ ಹೋಗಬೇಕು ಅಂತ ಯಮನನ್ನು ತಡಿತಾ ಇದ್ದ. ಒಂದು ದಿನ ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಬಂದು, ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂತು ರಾಮ. ಯಮನು ನಿನ್ನ ರಾಜ್ಯದ ಹೊರಗೆ ನಿನಗಾಗಿ ಎದುರು ನೋಡುತ್ತಿದ್ದಾನೆ. ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡಲಾಗಿ ನಿಂತಿದ್ದಾನೆ ಎಂದನು. ಆಗ ರಾಮನಿಗೆ ಎಲ್ಲವೂ ಅರ್ಥವಾಗಿ ಹನುಮಂತನ ಕಣ್ತಪ್ಪಿಸಿ ನಾನು ಪ್ರಾಣವನ್ನು ಬಿಡದಾದರೂ ಹೇಗೆ ಅಂತ ಅಂದುಕೊಳ್ಳುತ್ತಾ ಮಾರನೇ ದಿನ ರಾಮನು ಸೀತೆ ಕೊಟ್ಟಂಥ ಉಂಗುರವನ್ನು ತೆಗೆದುಕೊಂಡು ಒಂದು ರಂಧ್ರದಲ್ಲಿ ಹಾಕಿ ಹನುಮಂತನನ್ನು ಕರೀತಾನೆ. ಹನುಮಂತ, ನನ್ನ ಸೀತೆ ಕೊಟ್ಟಂಥ ಉಂಗುರ ಅಕಸ್ಮಾತಾಗಿ ಈ ರಂಧ್ರದಲ್ಲಿ ಬಿದ್ದು ಹೋಯಿತು. ದಯಮಾಡಿ ನೀನು ಹೋಗಿ ನನ್ನ ಉಂಗುರವನ್ನು ತೆಗೆದುಕೊಂಡು ಬರ್ತೀಯಾ ಅಂತ ಕೇಳಿದಾಗ ಹನುಮಂತ, ಪ್ರಭು ಅಷ್ಟೇನಾ? ಇದಕ್ಕೆಲ್ಲ ನೀವು ಇಷ್ಟೆಲ್ಲ ಕೇಳಬೇಕಾ? ನೀವು ಅಪ್ಪಣೆ ಕೊಟ್ಟರೆ ನಾನು ಹೋಗಿ ತರುತ್ತೇನೆ ಅಂತ ಹೇಳಿ ಹನುಮಂತನು ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು ಆ ರಂಧ್ರದೊಳಗೆ ಹೋಗ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ನಾಗಲೋಕಕ್ಕೆ ರಾಜನಾಗಿದ್ದಂಥ ನಾಗರಾಜ ಕಾಣ್ತಾನೆ. ಅವನ ಹತ್ತಿರ ಹೋಗಿ ನಮಸ್ಕರಿಸುತ್ತಾ, ನಾಗರಾಜ, ನನ್ನ ರಾಮನ ಉಂಗುರ ಒಂದು ರಂಧ್ರದಲ್ಲಿ ಬಿತ್ತು, ಅದು ಪಾತಾಳ ಲೋಕಕ್ಕೆ ಬಂತು. ಆ ಉಂಗುರ ಎಲ್ಲಿದೆ ಅಂತ ನಿನಗೆ ಏನಾದರೂ ಗೊತ್ತಾ ಅಂತ ಅವನಲ್ಲಿ ಕೇಳ್ತಾನೆ. ಓ, ರಾಮನ ಉಂಗುರವೇ ಎಲ್ಲಿದೆ ಅಂತ ನನಗೆ ಗೊತ್ತು, ನನ್ನ ಜೊತೆ ಬಾ ಎಂದು ನಾಗರಾಜನು ಒಂದು ಗುಹೆಗೆ ಕರೆದು ಹೋಗಿ ಈ ಗುಹೆಯಲ್ಲಿ ಇದೆ ಎಂದನು. ಓ, ನನಗೆ ಬೇಕಾಗಿರುವುದು ನನ್ನ ರಾಮನ ಉಂಗುರವಲ್ಲವಾ ಎಂದು ಹನುಮಂತನು ನೋಡಿದಾಗ ಆಶ್ಚರ್ಯಚಕಿತನಾಗಿ ಬಿಡ್ತಾನೆ. ಏಕೆಂದರೆ ಆ ಗುಹೆಯ ಒಳಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಉಂಗುರಗಳಿರ್ತವೆ. ಈ ಉಂಗುರಗಳೆಲ್ಲ ಒಂದೇ ರೀತಿಯಾಗಿ ಇರುತ್ತೆ. ಆಗ ಹನುಮಂತನು ನಗುತ್ತಾ, ನನಗೆ ತಿಳಿಯದ ನನ್ನ ರಾಮನ ಉಂಗುರ ಯಾವುದೆಂದು ಅಂದು ಹೇಳುತ್ತಾ ಹುಡುಕುತ್ತಾ ಇರ್ತಾನೆ. ಆದರೆ ಇತ್ತ ಕಡೆ ಅಯೋಧ್ಯೆಯಲ್ಲಿ ಹನುಮಂತ ಇಲ್ಲ ಎಂದು ತಿಳಿದಂಥ ಯಮಧರ್ಮರಾಯನು ಇದೇ ಸರಿಯಾದ ಸಮಯವೆಂದು ಋಷಿಮುನಿಯ ವೇಷವನ್ನು ಧರಿಸಿ ಹೋಗಿ, ನಿನ್ನ ಬಳಿ ಬಹಳ ಮುಖ್ಯವಾದ ವಿಷಯ ಮಾತನಾಡಲಿಕ್ಕಿದೆ. ನಾನು ಮಾತನಾಡುವಾಗ ಮಧ್ಯದಲ್ಲಿ ಯಾರಾದರೂ ಬಂದರೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡು ಎಂದು ಹೇಳ್ತಾನೆ. ಆಗ ರಾಮ ಲಕ್ಷ್ಮಣನನ್ನು ಕರೆದು ನನ್ನ ಬಳಿಗೆ ಯಾರೂ ಕೂಡ ಬರದಂತೆ ನೋಡಿಕೊಳ್ಳಬೇಕೆಂದು ಆಜ್ಞಾಪಿಸುತ್ತಾನೆ. ಆಜ್ಞೆಯನ್ನು ಮೀರಿದರೆ ಮರಣದಂಡನೆಯನ್ನು ನೀಡುವುದಾಗಿಯೂ ತಿಳಿಸುತ್ತಾನೆ. ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನು ದ್ವಾರದ ಬಳಿ ಕಾವಲು ಕಾಯುತ್ತಾನೆ. ಒಂದು ಕಡೆ ಒಳಗಿನಿಂದ ಶ್ರೀರಾಮನ ಬಳಿ ಅಸಲಿ ರೂಪವನ್ನು ತಾಳಿದ ಯಮಧರ್ಮರಾಯನು ಹೀಗೆ ಹೇಳ್ತಾನೆ. ಸ್ವಾಮಿ, ಶಿವ ಹಾಗೂ ಬ್ರಹ್ಮದೇವರ ಆಜ್ಞೆಯಂತೆ ನಿಮ್ಮಲ್ಲಿಗೆ ಬಂದಿರುವೆನು. ನಿಮ್ಮ ರಾಮನ ಅವತಾರದ ಕಾರ್ಯವು ಮುಗಿದಿದೆ. ಇನ್ನು ಮುಂದೆ ನೀವು ವಿಷ್ಣುವಿನ ರೂಪವನ್ನು ತಾಳಿ ವೈಕುಂಠಕ್ಕೆ ಧಾವಿಸಬೇಕು. ಅಲ್ಲಿ ಲಕ್ಷ್ಮೀದೇವಿಯು ನಿಮಗಾಗಿ ಎದುರು ನೋಡುತ್ತಿದ್ದಾರೆ ಎಂದು ಹೇಳ್ತಾನೆ. ಇದನ್ನು ಕೇಳಿದಂಥ ಶ್ರೀರಾಮನು ಮುಗುಳು ನಗುತ್ತಾ ಯಮಧರ್ಮರಾಯನ ಮನವಿಗೆ ಮೆಚ್ಚುಗೆಯನ್ನು ಸೂಚಿಸ್ತಾನೆ. ಇದೇ ಸಮಯದಲ್ಲಿ ಮಹಾಕೋಪಿಷ್ಠನಾದಂಥ ದುರ್ವಾಸ ಮುನಿಯು ಶ್ರೀರಾಮಚಂದ್ರರೊಂದಿಗೆ ಮಾತಾಡಲಿಕ್ಕೆ ಅಲ್ಲಿಗೆ ಬರ್ತಾನೆ. ಆಗ ಲಕ್ಷ್ಮಣನು, ಸ್ವಾಮಿ, ಇಲ್ಲಿ ಶ್ರೀರಾಮನು ಏಕಾಂತವಾಗಿ ಇರಬೇಕೆಂದು ಆಜ್ಞಾಪಿಸಿರುತ್ತಾರೆ. ನಿಮ್ಮನ್ನು ಈ ಕ್ಷಣದಲ್ಲಿ ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ದುರ್ವಾಸ ಮುನಿಗಳಿಗೆ ಹೇಳ್ತಾನೆ. ನಾನು ಅಷ್ಟು ದೂರದಿಂದ ಶ್ರೀರಾಮನ ನೋಡಲು ಬಂದರೆ ನನಗೆ ಒಳಗೆ ಬಿಡದೆ ಅಡ್ಡಲಾಗಿ ನಿಂತಿರುವೆಯಾ? ಈಗ ನೀನು ಒಳಗೆ ಬಿಡದಿದ್ದರೆ ಒಂದು ಕ್ಷಣದಲ್ಲಿ ಅಯೋಧ್ಯೆ ಸಾಮ್ರಾಜ್ಯವನ್ನು ಸುಟ್ಟು ಬೂದಿ ಮಾಡಿಬಿಡುವೆ ಅಂತ ದುರ್ವಾಸ ಮುನಿಯು ಸಿಟ್ಟಿನಿಂದ ಗುಡುಗುತ್ತಾನೆ. ಅಷ್ಟೇ ಅಲ್ಲ, ನನ್ನ ಒಳಗೆ ಬಿಟ್ಟಿಲ್ಲ ಅಂದರೆ ನಿನ್ನ ಅಣ್ಣನಿಗೆ ಶಾಪವನ್ನು ನೀಡುವೆ ಅಂತನೂ ಕೂಡ ಹೇಳ್ತಾನೆ. ಆಗ ಲಕ್ಷ್ಮಣನು ದುಃಖಿಸುತ್ತಾ, ಏನು
ಅಣ್ಣನಿಗೆ ಶಾಪವನ್ನು ನೀಡುವುದು ನಾನು ಎಂದಿಗೂ ಒಪ್ಪುವುದಿಲ್ಲ. ಹಾಗಂತ ಒಳಗೆ ಹೋದರೆ ಮರಣದಂಡನೆವಾಗುತ್ತೆ. ಅದರಿಂದ ಲಕ್ಷ್ಮಣ ಏನು ಮಾಡಬೇಕೆಂದು ತಿಳಿಯದೆ ಅಣ್ಣನ ಪ್ರಾಣ ಉಳಿಸಲು ತಾನೇ ಒಳಗಡೆ ಬಂದು ತಲೆಬಾಗಿ ದುರ್ವಾಸ ಮುನಿ ಬಂದಿದ್ದಾರೆ ಎಂದು ಹೇಳ್ತಾನೆ. ಲಕ್ಷ್ಮಣನು ಒಳಗೆ ಬಂದದ್ದನ್ನು ಕಂಡಂಥ ರಾಮನು, ಅಯ್ಯೋ ಲಕ್ಷ್ಮಣ, ಎಂಥ ತಪ್ಪು ಮಾಡಿಬಿಟ್ಟೆ. ನಿನಗೆ ತಿಳಿಯದ ಒಳಗೆ ಬಂದರೆ ಏನಾಗುತ್ತದೆ ಎಂದು, ಈಗ ನಾನು ನಿನಗೆ ಮರಣದಂಡನೆಯನ್ನು ಕೊಡಬೇಕಾಗುತ್ತದೆ ಎಂದು ನೊಂದುಕೊಳ್ತಾನೆ. ಆಗ ರಾಮ ಏನು ಮಾಡಲಿ ಅಂತ ತಿಳಿಯದೆ ತನ್ನ ಗುರು ವಸಿಷ್ಠ ಮುನಿಯನ್ನ ಕೇಳ್ತಾನೆ. ಆಗ ಮುನಿಯು, ರಾಮ, ನೀನು ಲಕ್ಷ್ಮಣನನ್ನು ಸಾಯಿಸುವ ಅಗತ್ಯವಿಲ್ಲ. ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇರುವಂಥ ಲಕ್ಷ್ಮಣನು ನಿನ್ನಿಂದ ದೂರವಾದರೆ ಅದೇ ಆತನಿಗೆ ಮರಣಕ್ಕೆ ಸಮ. ಅದರಿಂದ ಲಕ್ಷ್ಮಣನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡೆಂದು ಸಲಹೆ ಕೊಡ್ತಾನೆ. ಆಗ ಲಕ್ಷ್ಮಣನು ದುಃಖಿಸುತ್ತಾ, ನಿನ್ನಿಂದ ದೂರ ಇರುವುದಕ್ಕಿಂತ ಸತ್ತು ಹೋಗುವುದೇ ಮೇಲು ಅಲ್ಲವೇ ಅಣ್ಣ ಎಂದು ಸರಾಯು ನದಿಯಲ್ಲಿ ಜಲಸಮಾಧಿಯಾಗಿ ಹೋಗ್ತಾನೆ. ಆತನೊಂದಿಗೆ ಅವನ ಪತ್ನಿಯೂ ಕೂಡ ಜಲಸಮಾಧಿಯಾಗಿ ಹೋಗ್ತಾಳೆ. ಇವರಿಬ್ಬರು ಸತ್ತು ಹೋಗಿದ್ದನ್ನು ಕಂಡಂಥ ರಾಮನು ನೋವಿನಿಂದ ಕುಗ್ಗಿ ಹೋಗಿ, ಲಕ್ಷ್ಮಣನು ಇಲ್ಲದೆ ಹೋದ ಮೇಲೆ ಇನ್ನು ನಾನೇಕೆ ಬದುಕಲಿ ಅಂತ ಜಲಸಮಾಧಿಯಾಗಬೇಕೆಂದು ತೀರ್ಮಾನಿಸ್ತಾನೆ. ಅದೇ ಸಮಯದಲ್ಲಿ ಹನುಮಂತನು ಪಾತಾಳ ಲೋಕದಲ್ಲಿ ಉಂಗುರವನ್ನು ಹುಡುಕಿ ಸುಸ್ತಾಗಿರುತ್ತಾನೆ. ಯಾವ ಉಂಗುರವನ್ನು ನೋಡಿದರೂ ತನ್ನ ರಾಮನ ಉಂಗುರದಂತೆ ಕಾಣುತ್ತಿತ್ತು. ಏ ನಾಗರಾಜ, ಯಾವ ಉಂಗುರ ನೋಡಿದರೂ ನನ್ನ ರಾಮನ ಉಂಗುರದಂತಿದೆ. ಅಸಲಿಗೆ ಇಷ್ಟೊಂದು ಉಂಗುರ ಎಲ್ಲಿಂದ ಬಂತು ಅಂತ ವಾಸುಕಿಯನ್ನು ಕೇಳ್ತಾನೆ. ಆಗ ನಾಗರಾಜನು ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ಹನುಮಂತನಿಗೆ ವಿವರಿಸ್ತಾನೆ. ಇಂದು ಶ್ರೀರಾಮನು ನಿನಗೆ ತಿಳಿಸದೆ ಪ್ರಾಣತ್ಯಾಗವನ್ನು ಮಾಡ್ತಾ ಇದ್ದಾನೆ. ನಿನಗೆ ಈ ವಿಷಯವನ್ನು ತಿಳಿದರೆ ನೀನು ಅವನಿಗೆ ಅಡ್ಡಿಪಡಿಸಿ ಬದುಕುವ ಹಾಗೆ ಮಾಡುವೆ ಎಂದು ಹೇಳುತ್ತಿದ್ದಂತೆ ಹನುಮಂತನು, ಅಯ್ಯೋ ನನ್ನ ರಾಮ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನ, ಇಲ್ಲ ಇದನ್ನು ಹೇಗಾದರೂ ತಡಿಲೇಬೇಕೆಂದು ಕೈಗೆ ಸಿಕ್ಕಂತ ಉಂಗುರವನ್ನು ಎತ್ತಿಕೊಂಡು ಅಯೋಧ್ಯೆಗೆ ಓಡೋಡಿ ಬರ್ತಾನೆ. ಅಯೋಧ್ಯೆಯಲ್ಲಿ ಎಲ್ಲಿ ಹುಡುಕಿದರೂ ರಾಮ ಕಾಣಲೇ ಇಲ್ಲ. ಅದೇನೇ ಆದರೂ ನನ್ನ ಪ್ರಭುವನ್ನು ಉಳಿಸಿಕೊಳ್ಳಲೇಬೇಕೆಂದು ಗಾಳಿಯಲ್ಲಿ ಎಗರುತ್ತಾ ಹುಡುಕುತ್ತಿರುವಾಗ ಸರಾಯು ನದಿಯಲ್ಲಿ ಶ್ರೀರಾಮನು ಜಲಸಮಾಧಿಯಾಗ್ತಾ ಇರೋದು ಕಾಣಿಸಿಕೊಳ್ಳುತ್ತೆ. ತಕ್ಷಣ ಕೆಳಗೆ ಬಂದು ಓಡುತ್ತಿರುವಷ್ಟರಲ್ಲಿ ಶ್ರೀರಾಮನು ಹನುಮಂತನನ್ನು ನೋಡುತ್ತಾ ಜಲಸಮಾಧಿಯಾಗ್ತಾನೆ. ಇದೆಲ್ಲ ಕಂಡಂತ ಹನುಮಂತನು ಜೋರಾಗಿ ಅಳುತ್ತಾ, ರಾಮಪ್ರಭು, ಅಯ್ಯೋ ಇದೆಲ್ಲ ನನ್ನ ತಪ್ಪೇ, ಬುದ್ಧಿ ಇಲ್ಲ, 1 ನಿಮಿಷದಲ್ಲಿ ಬರ್ತೇನೆ ಎಂದವನು ಇಷ್ಟೆಲ್ಲ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟೆ. ನನ್ನಿಂದಲೇ ಇಂದು ನೀನು ನನ್ನಿಂದ ದೂರವಾಗಿ ಬಿಟ್ಟೆಯಲ್ಲ ಎಂದು ಕಣ್ಣೀರು ಹಾಕುತ್ತಿರುವಾಗ ಹನುಮಂತನ ಕೂಗು ಮುಗಿಲು ಮುಟ್ಟುತ್ತೆ. ಆಗಾಗಲೇ ರಾಮ ವಿಷ್ಣು ರೂಪವನ್ನು ಪಡ್ಕೊಂಡು ಹನುಮಂತನ ನೋವನ್ನು ಕಂಡು ಪ್ರತ್ಯಕ್ಷನಾಗಿ, ಹನುಮ, ಇದರಲ್ಲಿ ನಿನ್ನದು ತಪ್ಪೇನಿಲ್ಲ. ನೀನು ಎಷ್ಟೇ ಪ್ರಯತ್ನಿಸಿದರೂ ನಡೆಯುವುದನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಪ್ರಭು, ನಿಮ್ಮೊಂದಿಗಿರಲು ನಾನು ನಿಮ್ಮ ಜೊತೆಲೇ ಬರುತ್ತೇನೆ ಎಂದು ಹನುಮಂತ ಕೇಳಿಕೊಳ್ತಾನೆ. ಆಗ ರಾಮನು, ಬೇಡ ಹನುಮ, ನಿನ್ನಂಥ ಭಕ್ತನು ಭೂಮಿಯ ಮೇಲಿದ್ದು ಧರ್ಮದ ರಕ್ಷಣೆ ಮಾಡಬೇಕಾಗಿದೆ. ಆಗ ವಿಷ್ಣುವಿನ ರೂಪ ಧರಿಸಿದಂಥ ರಾಮನು, ನೀನು ಎಂದೆಂದಿಗೂ ಚಿರಂಜೀವಿಯಾಗಿರು ಎಂದನು. ವೀಕ್ಷಕರೇ, ಶ್ರೀರಾಮನ ಮೇಲೆ ಹನುಮಂತನ ಭಕ್ತಿ ಯಾವ ರೀತಿಯಾಗಿತ್ತು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಶ್ರೀರಾಮನ ಕೊನೆಯ ದಿನಗಳ ಬಗೆಗಿನ ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.